ದರ್ಶನ್ ವಿರುದ್ಧ 270 ಸಾಕ್ಷಿಗಳು ಇವೆ. ಇನ್ನೂ ವಿಚಾರಣೆ ನಡೆಯುತ್ತಿದೆ. ಆರೋಪ ಪಟ್ಟಿ ಸಲ್ಲಿಕೆ ಆಗಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ದರ್ಶನ್ ವಿರುದ್ಧ 270 ಸಾಕ್ಷಿಗಳು ಇವೆ, ಇನ್ನೂ ಕೂಡ ವಿಚಾರಣೆ ನಡೆಯುತ್ತಿದೆ ಅನ್ನುವಂಥದ್ದನ್ನ ವಾದ ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಆರೋಪಿಗಳ ಜಾಮೀನಿಗೆ ಸುಪ್ರೀಂ ಅಸಮಾಧಾನವನ್ನ ವ್ಯಕ್ತಪಡಿಸಿ ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನು ವ್ಯಕ್ತಪಡಿಸಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಆರೋಪಿಗಳ ಜಾಮೀನಿಗೆ ಸುಪ್ರೀಂ ಅಸಮಾಧಾನವನ್ನ ಹೊರಹಾಕಿದೆ. ಕೆಳ ಹಂತದ ನ್ಯಾಯಾಲಯಗಳ ತಪ್ಪು ಮಾಡೋದನ್ನು ನೋಡಿದ್ದೀವಿ ನಾವು, ಆದರೆ ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಿದ್ದು. 270 ಸಾಕ್ಷಿಗಳಿವೆ ದರ್ಶನ್ ವಿರುದ್ಧ, ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ. ಆರೋಪ ಪಟ್ಟಿ ಸಲ್ಲಿಕೆ ಆಗಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಪೊಲೀಸರ ತನಿಖೆ ಮುಕ್ತಾಯವಾಗಿದೆ, ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ದರ್ಶನ್ ಪರ ವಕೀಲರು. ಪೊಲೀಸರ ತನಿಖೆ ಮುಕ್ತಾಯವಾಗಿದೆ. ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಗಳ ಸುರಿಮಳೆಯನ್ನೇ ಎತ್ತಿದ್ದಾರೆ. ಕೆಲವು ಲಾ ಪಾಯಿಂಟ್ಗಳನ್ನು ಹಾಕಿ ಕೇಳುತ್ತಾ ಇದ್ದಾರೆ. ಕೆಳ ನ್ಯಾಯಾಲಯಗಳು ತಪ್ಪು ಮಾಡುವಂಥದ್ದನ್ನು ನೋಡಿದ್ದೀವಿ ನಾವು, ಆದರೆ ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅನ್ನುವಂಥ ನ್ಯಾಯಮೂರ್ತಿಗಳು ಹೇಳ್ತಾ ಇರೋದಲ್ಲಿ. ದರ್ಶನ್ ಪರ ವಕೀಲರ ವಾದಕ್ಕೆ ನ್ಯಾಯಮೂರ್ತಿಗಳು ಲಾ ಪಾಯಿಂಟ್ ಹಾಕಿ ಕೇಳುತ್ತಾ ಇದ್ದಾರೆ. ಹೈಕೋರ್ಟ್ನ ಆದೇಶದ ಬಗ್ಗೆ ನ್ಯಾಯಮೂರ್ತಿಗಳ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಜಾಮೀನನ್ನು ನೀಡಿದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಅದು ನಿಮಗೆ ಅನ್ಸಲ್ವಾ ಅಂತ ನ್ಯಾಯಮೂರ್ತಿಗಳು ದರ್ಶನ್ ಪರ ವಕೀಲರಿಗೆ ಕೇಳ್ತಾ ಇದ್ದಾರೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರ ವೈಫಲ್ಯ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. 7-12 ದಿನಗಳ ಬಳಿಕ ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯಲಾಗಿದೆ. ಪೊಲೀಸರ ವೈಫಲ್ಯ ಹೇಗಿದೆ ಅಂತಂದ್ರೆ 7 ದಿನ 12 ದಿನಗಳ ಬಳಿಕ ಸಾಕ್ಷಿಗಳ ಹೇಳಿಕೆಯನ್ನ ಪಡೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕೋರ್ಟ್ ಇದನ್ನ ಪರಿಗಣಿಸಿಲ್ಲ ಅಂತ. ದರ್ಶನ್ ಕೇಸ್ನಲ್ಲಿ ಪೊಲೀಸರ ವೈಫಲ್ಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. 7 ದಿನ 12 ದಿನಗಳಾದ ನಂತರ ಸಾಕ್ಷಿಗಳನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿನೇ ಹೈಕೋರ್ಟ್ ಇದನ್ನ ಪರಿಗಣಿಸಿಲ್ಲ ಅಂತ ವಾದ ಮಂಡಿಸಿದ್ದಾರೆ. ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಸಾಕ್ಷಿಗಳ ಹೇಳಿಕೆಯನ್ನೇ 7 ದಿನ 12 ದಿನಗಳ ನಂತರ ಎಲ್ಲ ಪಡ್ಕೊಂಡಿದ್ದಾರೆ. ಹಾಗಾಗಿ ಹೈಕೋರ್ಟ್ ಇದನ್ನು ಯಾವುದನ್ನು ಕೂಡ ಪರಿಗಣಿಸಿಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರ ವೈಫಲ್ಯ ಹೀಗಿದೆ ನೋಡಿ ಅಂತ ಮಾನ್ಯ ನ್ಯಾಯಮೂರ್ತಿಗಳಿಗೆ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಆರೋಪಿಗಳಿಗೆ ಕೊಟ್ಟಂತ ಜಾಮೀನ ವಿಚಾರದಲ್ಲಿ ಅತೃಪ್ತಿ ಅಸಮಾಧಾನವನ್ನು ಸುಪ್ರೀಂ ಕೋರ್ಟ್ ಹೊರ ಹಾಕ್ತಾ ಇದೆ. ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಜಾಮೀನು ನೀಡಿದೆ ಅಂತ ಅನಿಸ್ತಾ ಇಲ್ವಾ ಅಂತ ನ್ಯಾಯಮೂರ್ತಿಗಳು ದರ್ಶನ್ ಪರ ವಕೀಲರಿಗೆ ಕೇಳ್ತಾ ಇದ್ದಾರೆ. ಎಲ್ಲ ಕೇಸ್ಗಳಲ್ಲೂ ಇದೇ ರೀತಿಯ ಆದೇಶವನ್ನು ಕೊಡ್ತಾರಾ ಅಂತಂದರೆ ಬೇಲ್ ಕೊಡೋ ರೀತಿಯಲ್ಲಿ ಎಲ್ಲ ಆರೋಪಿಗಳ ಆದೇಶದಲ್ಲೂ ಕೂಡ ಇದೇ ರೀತಿ ಗ್ರೌಂಡ್ಸ್ ಇದೆ, ಅಂದರೆ ನಿರಪರಾಧಿ ಅನ್ನೋ ರೀತಿಯಲ್ಲಿ ಕೆಳ ನ್ಯಾಯಾಲಯಗಳು ತಪ್ಪು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ, ಆದರೆ ಹೈಕೋರ್ಟ್ ಕೂಡ ಹೀಗೆ ಮಾಡುತ್ತಾ ಅಂತ ನ್ಯಾಯಮೂರ್ತಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದರ್ಶನ್ ಪರ ವಕೀಲರ ವಾದಕ್ಕೆ ಇನ್ನೊಂದು ಕಡೆಗೆ ದರ್ಶನ್ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರದಲ್ಲೂ ಕೂಡ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಹೋಗ್ತಾ ಇದ್ದಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಕೂಡ ಹೇಗೆ ಬೇಲ್ ನೀಡಲಾಗಿದೆ, ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಕೂಡ ಹೇಗೆ ಬೇಲನ್ನು ನೀಡಲಾಗಿದೆ, ಜಾಮೀನನ್ನು ಹೇಗೆ ಮಂಜೂರು ಮಾಡಲಾಗಿದೆ, ಟ್ರಯಲ್ ಮುಗಿಯಲು ಎಷ್ಟು ದಿನ ಬೇಕಾಗುತ್ತೆ. ಇಟ್ಸ್ ವೆರಿ ಲಾ ಪಾಯಿಂಟ್. ಅದು ಸಾಕ್ಷ್ಯ ನಾಶವನ್ನು ಮಾಡ್ತಾ ಇದ್ದಾರೆ ಅಂತಂದಾಗಲೂ ಕೂಡ ಹೇಗೆ ಜಾಮೀನನ್ನು ನೀಡಲಾಯಿತು, ಟ್ರಯಲ್ ಮುಗಿಯೋಕೆ ಎಷ್ಟು ದಿನ, ಅಂದರೆ ವಿಚಾರಣೆ ಮುಗಿಯೋಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಅವರದ್ದು. ಈ ಕಡೆಗೆ ದರ್ಶನ್ ಪರ ವಕೀಲರು ಪೊಲೀಸರ ವೈಫಲ್ಯ ಇದರಲ್ಲಿ ಇದೆ ಅಂತ ಅವರು ಹೇಳುವಂಥದ್ದು. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ವಾದ ಪ್ರತಿವಾದಗಳು. ಸೊ ದರ್ಶನ್ ಕೇಸ್ನಲ್ಲಿ ಈಗ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ, ಯಾಕೆ ಜಾಮೀನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆಗೆ ನ್ಯಾಯಾಧೀಶರು ಕೂಡ ಹಾಗೆ ಲಾ ಪಾಯಿಂಟ್ಗಳನ್ನು ಹಾಕಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ದಾರೆ. ಟ್ರಯಲ್ ಮುಗಿಯೋಕೆ ಎಷ್ಟು ಕಾಲ ಬೇಕಾಗಲಿದೆ, ಟ್ರಯಲ್ ಮುಗಿಯೋಕೆ 3 ಹಂತಗಳಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದಿದೆ. 3 ಹಂತಗಳಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಪ್ರತಿದಿನ ಕೇಸ್ನ ವಿಚಾರಣೆ ನಡೆಯುತ್ತಿದೆ.
ಸೊ ಸಾಕ್ಷಿಗಳನ್ನು 7 ದಿನ 12 ದಿನ ಆದಮೇಲೆಲ್ಲ ಸಾಕ್ಷಿ ಹೇಳಿಕೆಯನ್ನು ತೊಗೊಂಡಿದ್ದಾರೆ ಅಂತಾರಲ್ವ, ಅದಕ್ಕೆ ಪ್ರತಿದಿನ ಕೇಸ್ನ ವಿಚಾರಣೆ ನಡೆದಿದೆ, 3 ಹಂತಗಳಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪೊಲೀಸರ ವೈಫಲ್ಯದ ಬಗ್ಗೆಯೂ ಕೂಡ ವಾದವನ್ನು ದರ್ಶನ್ ಪರ ವಕೀಲರು ಮಂಡಿಸಿದ್ದಾರೆ. ಸಾಕ್ಷಿಗಳ ಹೇಳಿಕೆಗಳನ್ನು ಯಾವಾಗ ಇವರೆಲ್ಲ ಪಡ್ಕೊಂಡಿದ್ದಾರೆ ನೋಡಿ ಅಂತ ಹೇಳಿ, ಪೊಲೀಸರು ಎಷ್ಟು ವೈಫಲ್ಯ ಇದರಲ್ಲಿ ಅಂತೇಳಿ, ಆದಷ್ಟು ಬೇಗ ಟ್ರಯಲ್ ಮುಗಿಸುತ್ತಿದ್ದೇವೆ ಅಂತ ಹೇಳ್ತಾರೆ. ಸರ್ಕಾರಿ ಪರ ವಕೀಲ ಲೂತ್ರಾ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಟ್ರಯಲನ್ನು ಮುಗಿಸ್ತೀವಿ ಅಂತ ಹೇಳಿ. ಪ್ರತಿದಿನವೂ ಕೂಡ ಕೇಸ್ನ ವಿಚಾರಣೆ ನಡೀತಾ ಇದೆ ಅಂತಿದ್ದಾರೆ. ಆದಷ್ಟು ಬೇಗ ಟ್ರಯಲನ್ನು ಮುಗಿಸುತ್ತಿದ್ದೇವೆ ಅಂತ ಸರ್ಕಾರಿ ಪರ ವಕೀಲರು ಈಗ ಲೂತ್ರಾ ಅವರು ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ಗೆ ಹೆಚ್ಚುವರಿ ಲಿಖಿತ ವಾದವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಕೋರ್ಟ್ಗೆ ಹೆಚ್ಚುವರಿ ಲಿಖಿತ ವಾದವನ್ನು, ಕಾರಣ ಕೋರ್ಟ್ ಹೇಳಿತ್ತು ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸಿ ಅಂತ ಹೇಳಿ. ಕಾರಣ 15 ನಿಮಿಷ ಮಾತ್ರ ಅವಕಾಶವನ್ನು ಕೊಟ್ಟಿದ್ದರು ದರ್ಶನ್ ಪರ ವಕೀಲರಿಗೆ. ಇನ್ನುಳಿದಿದ್ದೆಲ್ಲ ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಈಗ ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸಿದ್ದಾರೆ, ವಾದವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ದರ್ಶನ್ ಪರ ವಕೀಲರಿಂದ ಈಗ ವಾದವನ್ನು ಸಲ್ಲಿಕೆ ಮಾಡಲಾಗಿದೆ.